ಮುರಳಿಯ ದಿನಾಂಕ 25/7/2026 ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಾವು ಇಲ್ಲಿ ಬಂದಿದ್ದೀರಾ ತಮ್ಮ ಸಹಿತವಾಗಿ ಪೂರ್ತಿ ಪ್ರಪಂಚದ ಕಾಯಕಲ್ಪತರು ಮಾಡಲು. ನೆನಪಿನಿಂದಲೇ ಕಾಯಕಲ್ಪತರು ಆಗುವುದು. ಪ್ರಶ್ನೆ: ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗುವ ವಿಧಿ ಯಾವುದಾಗಿದೆ? ಈಗ ತಾವು ಮಕ್ಕಳಿಗೆ ಜೀವದಾನ ಸಿಗುವುದು ಹೇಗೆ? ಉತ್ತರ: ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗಲು ಅವಶ್ಯವಾಗಿ ಸಾಯಬೇಕಾಗುವುದು, ಅಂದರೆ ದೇಹಾಭಿಮಾನದಿಂದ. ಬಾಬಾ ಹೇಳುತ್ತಾರೆ, ನಾನು ಬಂದಿದ್ದೇನೆ ನಿಮ್ಮೆಲ್ಲರಿಗೂ ಮೃತ್ಯು ಕೊಡಲು. ನಿಮ್ಮ ಈ ದೇಹವನ್ನು ಸಮಾಪ್ತಿ ಮಾಡಿಸಿ ಬಾಕಿ ಆತ್ಮರನ್ನು ಕರೆದುಕೊಂಡು ಹೋಗುತ್ತೇನೆ. ಇದೇ ಸತ್ಯವಾದ ಜೀವದಾನವಾಗಿದೆ. ಇದಕ್ಕಾಗಿ ಈ ಮಹಾಭಾರತ ಯುದ್ಧವೂ ಇದೆ. ಇದರಲ್ಲಿ ಎಲ್ಲರ ವಿನಾಶವಾಗುವುದು. ಅನಂತರ ಆತ್ಮರು ಪಾವನರಾಗಿ ಮನೆಗೆ ವಾಪಸ್ ಹೋಗುತ್ತಾರೆ. ನಂತರ ಸ್ವರ್ಗದಲ್ಲಿ ಬರುತ್ತೀರಾ. ಎಲ್ಲರೂ ಮನೆಗೆ ಹೋಗ್ತೀವಿ, ಮತ್ತೆ ವಾಪಸ್ ಸ್ವರ್ಗಧಾಮದಲ್ಲಿ ಬರುತ್ತೇವೆ. ಗೀತೆ: ಮಾತಾ ಓ ಮಾತಾ, ಓಂ ಶಾಂತಿ. ಮಧುರಾತಿ ಮಧುರ ಆತ್ಮೀಕ ಮಕ್ಕಳು, ಹಾಡಿನ ಸಾಲನ್ನು ಕೇಳಿದ್ದೀರಾ? ಜಗದಂಬೆಯ ಮಹಿಮೆಯನ್ನು ಕೇಳಿದ್ದೀರಾ? ಜಗದಂಬೆ ಇಲ್ಲಿ ಭಾರತದಲ್ಲಿಯೇ ಮಹಿಮೆ ಮಾಡಲಾಗತ್ತೆ. ಜಗದಂಬೆ ಇದ್ದಾರೆ ಅಂದಾಗ ಅವಶ್ಯವಾಗಿ ಜಗತ್ಪಿತಾನೂ ಇದ್ದಾರೆ. ಜಗದಂಬೆ ಎಂದು ಸರಸ್ವತಿಗೆ ಹೇಳಲಾಗುವುದು. ವಾಸ್ತವದಲ್ಲಿ ಅವರ ಹೆಸರು ಒಂದೇ ಇರಬೇಕು. ನಿಮ್ಮದು ಹೆಸರು ಒಂದೇ ಇರಬೇಕು ಅಲ್ವಾ? 2-3 ಇರಬಾರ್ದು. ಈಗ ಜಗದಂಬೆಯನ್ನು ಅವಶ್ಯವಾಗಿ ಸಾಕಾರದಲ್ಲಿ ತೋರಿಸುತ್ತಾರೆ. ಶರೀರಧಾರಿಯಾಗಿದ್ದಾರೆ, ಜಗತ್ಪಿತ ಇದ್ದಾರೆ, ಅವರಿಗೆ ಪ್ರಜಾಪಿತ ಎಂದು ಹೇಳಲಾಗುವುದು. ಹೀಗೆ ಪೂರ್ತಿ ಜಗತ್ತಿನ ಅಂಬೆಯಾಗಿದ್ದಾರೆ, ಹಾಗೆ ಪೂರ್ತಿ ಜಗತ್ತಿನ ಪಿತ ಇವರಾಗಿದ್ದಾರೆ. ಅವಶ್ಯವಾಗಿ ಇಬ್ಬರು ಇಲ್ಲಿಯೇ ಇರುತ್ತಾರೆ. ಇಬ್ಬರ ಹೆಸರನ್ನು ತಿಳಿಸಲಾಗುವುದು. ಇಬ್ಬರು ಪ್ರಜಾಪಿತ ಬ್ರಹ್ಮ ಮತ್ತು ಪ್ರಜಾಮಾತಾ. ಪ್ರಜಾಪಿತ, ಪ್ರಜಾಮಾತಾ. ಮತ್ತು ಎರಡನೆಯದಾಗಿ ಹೇಳಲಾಗತ್ತೆ ಜಗತ್ಪಿತ ಎಂದು ನಿರಾಕಾರ ಶಿವ ತಂದೆಗೆ ಹೇಳಲಾಗತ್ತೆ. ಅವರು ಎಲ್ಲರಿಗೂ ತಂದೆಯಾಗಿದ್ದಾರೆ. ಅವರ ಹೆಸರಾಗಿದೆ ಪರಂಪಿತ ಪರಮಾತ್ಮ ಶಿವ. ಕೇವಲ ಈಶ್ವರ ಅಥವಾ ಪರಮಾತ್ಮ ಎಂದು ಹೇಳುವುದಿಲ್ಲ. ಅವರ ನಾಮರೂಪವೂ ಇದೆ. ಅವರಿಗೆ ಗಾಡ್ ಫಾದರ್ ಎಂದು ಹೇಳಲಾಗುವುದು. ಒಬ್ಬರಾಗಿದ್ದಾರೆ ಆತ್ಮರಿಗೆ ತಂದೆ, ಮತ್ತೊಬ್ಬರಾಗಿದ್ದಾರೆ ಸಾಕಾರಿ ಮನುಷ್ಯ ಆತ್ಮರ ತಂದೆ ತಾಯಿ. ಶಿವ ಆಗಿದ್ದಾರೆ ಆತ್ಮರಿಗೆ ತಂದೆ. ಆತ್ಮ ಹೇಳುತ್ತೆ ಅವರು ನಮ್ಮ ತಂದೆ ಎಂದು. ಮತ್ತು ಆತ್ಮನಿಗೆ ಈ ಸಾಕಾರ ಶರೀರ ಸಿಕ್ಕಿದೆ ಅಂದಾಗ ಹೇಳ್ತೀರಾ ಇವರು ಬ್ರಹ್ಮ ಬಾಬಾ ಎಂದು. ಅಂದಾಗ ಇಬ್ಬರು ತಂದೆಯರಾದ್ರಲ್ವ. ಒಬ್ಬರು ಶಿವ ತಂದೆ, ಮತ್ತೊಬ್ಬರು ಪ್ರಜಾಪಿತ ಬ್ರಹ್ಮ. ಶಿವ ತಂದೆಗೆ ಮಗ ಆಗಿದ್ದಾರೆ ಬ್ರಹ್ಮ. ಒಬ್ಬರು ನಿರಾಕಾರ ಪಿತ, ಮತ್ತೊಬ್ಬರು ಸಾಕಾರಿ ಪಿತ. ನಿರಾಕಾರ ಪಿತನಿಗೆ ಹೇಳಲಾಗುವುದು ಪತಿತ ಪಾವನ ಎಂದು. ಬ್ರಹ್ಮ ಮತ್ತು ಸರಸ್ವತಿಗೆ ಪತಿತ ಪಾವನ ಎಂದು ಹೇಳಲಾಗುವುದಿಲ್ಲ. ಪತಿತ ಪಾವನ ಒಬ್ಬರಾಗಿದ್ದಾರೆ, ಅವರು ಪರಮಾತ್ಮ ಆಗಿದ್ದಾರೆ. ಎಲ್ಲರೂ ಕರೆಯುತ್ತಾರೆ ಪತಿತ ಪಾವನ ಬನ್ನಿ ಎಂದು. ಅಂದಾಗ ಇಬ್ಬರು ತಂದೆಯರಾದ್ರಲ್ವ. ಶಿವ ತಂದೆ ರಚಯಿತ ಆಗಿದ್ದಾರೆ, ಹೊಸ ಪ್ರಪಂಚವನ್ನು ರಚಿಸುತ್ತಾರೆ. ಅಂದಾಗ ಮೊದಲು ಅವಶ್ಯವಾಗಿ ಬ್ರಹ್ಮರವರನ್ನು ರಚಿಸುತ್ತಾರೆ. ವಿಷ್ಣು ಮತ್ತು ಶಂಕರರಿಗೆ ಎಂದಿಗೂ ಪ್ರಜಾಪಿತ ಎಂದು ಹೇಳುವುದಿಲ್ಲ. ಬ್ರಹ್ಮರವರಿಗೆ ಪ್ರಜಾಪಿತ ಎಂದು ಹೇಳಲಾಗುವುದು. ಅಂದಾಗ ಶಿವ ತಂದೆ ಪ್ರಜಾಪಿತ ಬ್ರಹ್ಮರವರ ಮೂಲಕ ದತ್ತು ಮಾಡಿಕೊಳ್ಳುತ್ತಾರೆ. ಹೇಳುತ್ತಾರೆ ನಾನು ನಿಮ್ಮ ತಂದೆಯಾಗಿದ್ದೇನೆ ಎಂದು. ನಾವು ಹೇಳ್ತೀವಿ ನಾವು ಶುಭಾಬ್ರವ್ರಿಗೆ ಮಕ್ಕಳೆಂದು. ಶಿವ ತಂದೆ ಇವರಲ್ಲಿ ಪ್ರವೇಶ ಮಾಡಿ ದತ್ತು ಮಾಡಿಕೊಂಡಿದ್ದಾರೆ. ಅವರೇ ಆತ್ಮರನ್ನು ಪಾವನ ಮಾಡುತ್ತಾರೆ. ಆತ್ಮವೇ ಪತಿತವಾಗಿದೆ. ಈ ಕಾರಣದಿಂದಾಗಿ ಶರೀರವೂ ಪತಿತ ಸಿಕ್ಕಿದೆ. ಚಿನ್ನದಲ್ಲಿ ಬೆಳ್ಳಿ, ತಾಮ್ರ, ಲೋಹದ ತುಕ್ಕು ಹಾಕಿದಾಗ ಹೇಗೆ ಅದು ಕೆಟ್ಟು ಹೋಗಿಬಿಡತ್ತೆ. ಹಾಗೆಯೇ ಆತ್ಮನಲ್ಲಿಯೂ ಕೂಡ ವಿಕಾರಗಳ ತುಕ್ಕಿಡಿದಿದೆ. ವಾಸ್ತವದಲ್ಲಿ ಆತ್ಮ ಪವಿತ್ರ ಮುಕ್ತಿಧಾಮದಲ್ಲಿ ಇರುವಂತಹದ್ದಾಗಿದೆ. ಅಲ್ಲಿ ಶಿವತಂದೆಯೂ ಇರುತ್ತಾರೆ. ಈಗ ಶಿವ ಬಾಬಾ ಪ್ರಜಾಪಿತ ಬ್ರಹ್ಮ
ಒಬ್ಬರಿಗೆ ತಂದೆ, ಇನ್ನೊಬ್ಬರಿಗೆ ದಾದಾ ಎಂದು ಹೇಳಲಾಗುವುದು. ಇದನ್ನು ನೀವೇ ತಿಳಿದುಕೊಂಡಿದ್ದೀರಾ. ಎಲ್ಲ ಮನುಷ್ಯ ಮಾತ್ರರು ಶಿವನ ಸಂತಾನರಾಗಿದ್ದಾರೆ. ಶಿವವಂಶಿ ಮತ್ತು ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರು. ಶಿವತಂದೆ ಮತ್ತು ದಾದಾ ಒಟ್ಟಿಗಿದ್ದಾರೆ. ಶಿವತಂದೆ ಇವರಲ್ಲಿ ವಿರಾಜಮಾನರಾಗಿದ್ದಾರೆ. ನಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡಿ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡಲು. ದೇವತೆಗಳು ಸತ್ಯಯುಗದಲ್ಲಿ ಇರುತ್ತಾರೆ. ದೇವತೆಗಳಿಗೆ ಪತಿತ ಪಾವನ ಜ್ಞಾನಸಾಗರ ಎಂದು ಹೇಳುವುದಿಲ್ಲ. ಅವರಿಗೆ ಬಾಬಾ ಎಂದು ಸಹ ಹೇಳಲಾಗುವುದಿಲ್ಲ. ಈಗ ತಾವು ವಿಷ್ಣುಪುರಿಗೆ ಮಾಲೀಕರಾಗುತ್ತಿದ್ದೀರಾ. ವಿಷ್ಣುವಿನ 2 ರೂಪ ಲಕ್ಷ್ಮಿ ಮತ್ತು ನಾರಾಯಣ. ಇದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ. ಯಾರು ಭಕ್ತಿ ಮಾಡುತ್ತಾರೆ ಅವರಿಗೆ 2 ತಂದೆಯರು ಅವಶ್ಯವಾಗಿ ಇದ್ದಾರೆ. ಸತ್ಯಯುಗದಲ್ಲಿ ಒಬ್ಬ ತಂದೆ ಇರುತ್ತಾರೆ. ಅಲ್ಲಿ ರೀತಿ ಹೇಳುವುದಿಲ್ಲ, ಏ ಪರಂಪಿತ ಪರಮಾತ್ಮ ದುಃಖಹರ್ತ ಸುಖಕರ್ತ ಬನ್ನಿ ಎಂದು ಸತ್ಯಯುಗದಲ್ಲಿ ಕರೆಯುವುದಿಲ್ಲ. ಅಲ್ಲಂತೂ ದೇವಿ ದೇವತೆಗಳ ರಾಜ್ಯವಿತ್ತು. ಅವರೆಂದಿಗೂ ಏ ಗಾಡ್ ಫಾದರ್ ಲಿಬ್ರೇಟರ್ ಎಂದು ಹೇಳುವುದಿಲ್ಲ. ಅಲ್ಲಿ ಯಾರು ಪತಿತರು ದುಃಖಿಗಳು ಇರುವುದೇ ಇಲ್ಲ. ಪತಿತ ಪಾವನ ತಂದೆಯನ್ನು ಕರೆಯಲು ತಾವು ತಿಳಿದುಕೊಂಡಿದ್ದೀರಾ. ಭಾರತದಲ್ಲಿ ಇಂದಿನಿಂದ 5000 ವರ್ಷಗಳಿಗೆ ಮೊದಲು ದೇವಿ ದೇವತೆಗಳ ರಾಜ್ಯವಿತ್ತು. ಅನಂತರ 1250 ವರ್ಷಗಳ ನಂತರ ರಾಮ ಸೀತೆಯರ ರಾಜ್ಯವಾಗುವುದು. ಬಾಬಾರವರು ಸಿದ್ಧ ಮಾಡಿ ತಿಳಿಸುತ್ತಾರೆ, ಸತ್ಯಯುಗ ತ್ರೇತಾಯುಗದಲ್ಲಿ ತಾವು 21 ಜನ್ಮ ಪಡೆದುಕೊಂಡಿದ್ದೀರಾ. ಬ್ರಾಹ್ಮಣ, ದೇವತಾ, ಕ್ಷತ್ರಿಯ ಈ ಎಲ್ಲರೂ ಸಹ ಭಾರತದಲ್ಲಿಯೇ ಬರುವಂಥದ್ದು. ಇದೆಲ್ಲ ನಡೆಯುತ್ತೆ ಭಾರತದಲ್ಲಿ. ಬಾಬಾರವರು ಬಂದು ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡುತ್ತಾರೆ, ಪರಿವರ್ತನೆ ಮಾಡುತ್ತಾರೆ, ಅಲ್ಟ್ರೇಷನ್ ಮಾಡುತ್ತಾರೆ, ಕಾಯಕಲ್ಪತರು ಮಾಡುತ್ತಾರೆ, ಅಮರರನ್ನಾಗಿ ಮಾಡುತ್ತಾರೆ. ತಾವು ಮಕ್ಕಳಿಗೆ ತಂದೆಯೇ ಬಂದು ಜ್ಞಾನ ಹೇಳಿ ಅಮರ ಲೋಕಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಯಾವಾಗ ಭಾರತ ಅಮರ ಲೋಕವಾಗಿತ್ತು ಆಗ ದೇವತೆಗಳ ರಾಜ್ಯವಿತ್ತು. ಮೆಟ್ಟಿಲು ಇಳಿಯುತ್ತಾ ಇಳಿಯುತ್ತಾ ಮೃತ್ಯು ಲೋಕಕ್ಕೆ ಬಂದು ಮಾಲೀಕರಾಗಿದ್ದೀರಾ. ಹೇಳ್ತಾರಲ್ವ ನಮ್ಮ ಭಾರತ, ಪ್ರಜೆಗಳು ಹೇಳ್ತಾರಲ್ವ ನಮ್ಮ ಭಾರತ, ನಾವು ಭಾರತದ ಮಾಲೀಕರೆಂದು. ನೀವು ಹೇಳ್ತೀರ ನಮ್ಮ ಭಾರತ, ನಾವು ಭಾರತಕ್ಕೆ ಮಾಲೀಕರಾಗಿದ್ದೆವು, ಆದರೆ ಈಗ ನರಕವಾಸಿಗಳಾಗಿದ್ದೇವೆ. ದೇವತೆಗಳು ಹೇಳುತ್ತಾರೆ ನಾವು ಸ್ವರ್ಗವಾಸಿಗಳೆಂದು. ನೀವು ಸ್ವರ್ಗವಾಸಿಗಳಾಗಿದ್ದೀರಿ. ನಂತರ ಈಗ 84 ಜನ್ಮ ಭೋಗಿಸಿ ನರಕವಾಸಿಗಳಾಗಿದ್ದೀರಾ. ಇಲ್ಲಿ ಭಾರತದಲ್ಲಿಯೇ ಶಿವ ತಂದೆಯ ಜನ್ಮವಾಗುವುದು. ಶಿವರಾತ್ರಿ ಮತ್ತು ಶಿವ ಜಯಂತಿಯ ಗಾಯನವಿದೆ. ಶ್ರೀಕೃಷ್ಣ ಜಯಂತಿಯನ್ನು ಆಚರಿಸುತ್ತಾರೆ. ಅವರ ವೇಳೆಯನ್ನು ಸಮಯವನ್ನು ತಿಳಿಸಲಾಗಿದೆ. ಇಂತಹ ಸಮಯಕ್ಕೆ ತಾಯಿಯ ಗರ್ಭದಿಂದ ಜನ್ಮವಾಗುವುದೆಂದು. ಸತ್ಯಯುಗದಲ್ಲಿ ಜನ್ಮವಂತೂ ಅವಶ್ಯವಾಗಿ ತಾಯಿಯ ಗರ್ಭದಿಂದಲೇ ಆಗುವುದಲ್ವ. ಶ್ರೀಕೃಷ್ಣನ ಜಯಂತಿ ಆಗತ್ತೆ ಸತ್ಯಯುಗದ ಹೊಸ ಪ್ರಪಂಚದಲ್ಲಿ. ಮತ್ತೆ ಪುನರ್ಜನ್ಮದಲ್ಲಿ ಬರಲಿಕ್ಕೆ ಶುರುವಾಗತ್ತೆ. ಬಾಬಾ ಕೇವಲ ಒಬ್ಬರ ಮಾತನ್ನು ಮಾತನಾಡುತ್ತಾ ಇಲ್ಲ. ಕೃಷ್ಣಪುರಿಯಿಂದ ವಿಷ್ಣುಪುರಿ ರಾಜರು ಇಳಿಯುತ್ತಾ ಬರುತ್ತಾರೆ ಅಂದಾಗ ಪೂರ್ತಿ ಮನೆತನ ಇಳಿಯುವುದು. ಅದರಲ್ಲಿ ರಾಜ, ರಾಣಿ, ಪ್ರಜೆಗಳು ಎಲ್ಲರೂ ಬರ್ತಾರೆ. ಯಾವಾಗ ಚಂದ್ರವಂಶದ ರಾಜ್ಯವಿರುವುದು ಆಗ ಸೂರ್ಯವಂಶದ ರಾಜ್ಯ ಕಳೆದು ಹೋಗಿರುವುದು. ಟ್ರಾನ್ಸ್ಫರ್ ಆಗಿ ಚಂದ್ರವಂಶೀಯರಿಗೆ ಸಿಗುತ್ತದೆ. ಅನಂತರ ವೈಶ್ಯವಂಶೀಯರಿಗೆ ಸಿಗುವುದು. ಈಗ ತಾವು ತಿಳಿದುಕೊಂಡಿದ್ದೀರಾ, ನಾವು ಬ್ರಾಹ್ಮಣ ಕುಲದವರು ಶಿಕೆಗೆ ಸಮಾನರಾಗಿದ್ದೇವೆ. ಬಾಬಾ ಹೇಳ್ತಾರೆ, ಶಿಕೆಯ ಮೇಲೆ ತಂದೆ ಇದ್ದಾರೆ. ನಾವು ಮೊದಲು ಬ್ರಾಹ್ಮಣರಾಗಿದ್ದೆವು, ಅನಂತರ ಶೂದ್ರರು, ಕಾಲುಗಳಿಗೆ ಸಮಾನ, ಕಾಲುಗಳಿಂದ ಏಕ್ದಮ್ ಜುಟ್ಟಿನ ಸಮಾನ. ಮೊದಲು ಶಿವ ತಂದೆ, ಅನಂತರ ಬ್ರಾಹ್ಮಣರು. ಬಾಬಾರವರು ತಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡಿದ್ದಾರೆ. ಈಗ ತಾವು ಶಿವ ತಂದೆಗೆ ತಂದೆ ತಂದೆ ಎಂದು ಹೇಳುತ್ತೀರಾ. ಈ ಲೆಕ್ಕಾಚಾರದಿಂದ ಮೊಮ್ಮಕ್ಕಳಾಗಿದ್ದೀರಾ. ನೀವು ತಿಳಿದುಕೊಂಡಿದ್ದೀರಾ, ನಾವೆಲ್ಲರೂ ಬ್ರಹ್ಮರವರ ಸಂತಾನರು, ಬ್ರಾಹ್ಮಣ ಬ್ರಾಹ್ಮಣಿಯರು. ಒಬ್ಬ ತಂದೆಗೆ ನಾವೆಲ್ಲರೂ ಮಕ್ಕಳಾಗಿದ್ದೇವೆ. ಸಹೋದರ ಸಹೋದರಿ ಎಂದಾದರೂ ವಿಕಾರಿ ದೃಷ್ಟಿ ಇಟ್ಕೊಳ್ಳೋಕ್ಕಾಗತ್ತಾ? ವಿಕಾರಿಗಳಾಗಲು ಸಾಧ್ಯವಿಲ್ಲ.
ಎಷ್ಟೊಂದು ಜನ ಮಕ್ಕಳು ಎಲ್ಲರೂ ಹೇಳ್ತೀರಾ ಬಾಬಾ ಎಂದು. ಇಷ್ಟೆಲ್ಲರೂ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇದೆಯಾ? ಎಲ್ಲರ ತಂದೆ ಅವರೇ ನಿರಾಕಾರ ತಂದೆ, ಅನಂತರ ಸಾಕಾರ ಪ್ರಜಾಪಿತ ಬ್ರಹ್ಮ. ಒಬ್ಬ ತಂದೆಗೆ ಮಕ್ಕಳು ಸಹೋದರ ಸಹೋದರಿಯರಾಗಿದ್ದೇವೆ. ಅವಶ್ಯವಾಗಿ ತಾವು ಪವಿತ್ರರಾಗಿರಬೇಕು. ಸ್ತ್ರೀ ಪುರುಷ ಹೇಗೆ ಪವಿತ್ರವಾಗಿರೋದು ಅಂತ ಕೇಳ್ತಾರೆ. ಅದಕ್ಕೆ ಬಾಬ್ರೂರು ಯುಕ್ತಿಯನ್ನು ತಿಳಿಸಿದ್ದಾರೆ. ಯುಕ್ತಿಯು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಕೇವಲ ಇಲ್ಲಿ ಸಹೋದರ ಸಹೋದರಿಯ ಸಂಬಂಧ. ಬ್ರಹ್ಮ ಕುಮಾರ ಕುಮಾರಿಯರು, ಯಾರು ಶೂದ್ರ ಕುಮಾರ ಕುಮಾರಿ ಇಲ್ಲಿಲ್ಲ. ಅವರಾಗಿದ್ದರೆ ಪತಿತರು, ಶೂದ್ರರು, ತುಚ್ಛ ಬುದ್ಧಿ ಉಳ್ಳವರು. ಯಾಕೆಂದರೆ ಬಾಬ್ರೂರನ್ನೇ ತಿಳಿದುಕೊಂಡಿಲ್ಲ. ಹೇಳ್ತಾರೆ ಓ ಗಾಡ್ ಫಾದರ್ ಎಂದು. ಸರಿ, ಅವರ ಕರ್ತವ್ಯದ ಬಗ್ಗೆ ಗೊತ್ತಿದೆಯಾ? ನಾಮ ರೂಪ ದೇಶ ಕಾಲವನ್ನು ತಿಳಿಸಿರಿ, ಅವರ ಜೀವನ ಕಥೆಯನ್ನು ತಿಳಿಸಿರಿ. ಒಂದು ವೇಳೆ ತಿಳಿದುಕೊಂಡಿಲ್ಲವೆಂದರೆ ನಾಸ್ತಿಕರಾದರು. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನೇ ತಿಳಿದುಕೊಂಡಿಲ್ಲ. ಅದಿರುವುದೇ ಪತಿತ ಪ್ರಪಂಚ. ಸತ್ಯಯುಗ ಪಾವನ ಪ್ರಪಂಚ, ಕಲಿಯುಗಕ್ಕೆ ಪತಿತ ಪ್ರಪಂಚವೆಂದು ಹೇಳಲಾಗುವುದು. ಈ ಸಮಯದಲ್ಲಿ ಬಿಲ್ಕುಲ್ ತಮೋ ಪ್ರಧಾನತೆ ಇದೆ. ಇದಕ್ಕೆ ರವರವ ನರಕ ಎಂದು ಹೇಳಲಾಗುವುದು. ಇದರದ್ದು ಸಹ ಸ್ಟೇಜಸ್ ಇರುತ್ತೆ. ದ್ವಾಪರ ಯುಗದಿಂದ ನರಕವಾಗುವುದು ಪ್ರಾರಂಭವಾಗುತ್ತದೆ, ಅನಂತರ ವೃದ್ಧಿಯಾಗತ್ತೆ. ಭಕ್ತಿಯು ಸಹ ಮೊದಲು ಸತೋ ಪ್ರಧಾನ ಅವ್ಯಭಿಚಾರಿಯಾಗಿತ್ತು, ನಂತರ ಸತೋ ರಜೋ ತಮೋ ಆಯಿತು. ನೀವು ನೋಡಿದ್ದೀರಾ, ಇಲ್ಲಿ 3 ದಾರಿಗಳು ಕೂಡುತ್ತೆ. ಅದಕ್ಕೆ ತಿವಾಡಿ ಸರ್ಕಲ್ ಅಂತ ಹೇಳ್ತಾರೆ ಅಲ್ವಾ, ಟಿವಾಟ ಅಂತ ಹೇಳ್ತಾರೆ. ಅಲ್ಲಿ ಎಣ್ಣೆ ಎಲ್ಲ ಹಾಕ್ತಾರೆ, ತಲೆ ಬಾಗ್ತಾರೆ. ಈಗ ಎಲ್ಲಿ ಶುಭಾಬ್ರವರ ಪೂಜೆ, ಎಲ್ಲಿ 3 ದಾರಿ ಕೂಡಿರುವಂತಹ ಸರ್ಕಲ್ಲು. ಇದಕ್ಕೆ ಹೇಳಲಾಗತ್ತೆ ತಮೋ ಪ್ರಧಾನ ಭಕ್ತಿ ಅಂತ. ನೀರಿನ ಪೂಜೆನೂ ಮಾಡುತ್ತಾರೆ, ಪತಿತ ಪಾವನಿ ಗಂಗೆ ಅಂತ ಹೇಳ್ತಾರೆ, ಬಹಳ ಗಾಯನ ಮಾಡುತ್ತಾರೆ. ಈಗ ಪತಿತ ಪಾವನ ಯಾರು? ಶಿವ ತಂದೆ ಅಲ್ವಾ. ನೀರಿನ ಗಂಗೆ ಹೇಗೆ ಪತಿತ ಪಾವನಿ ಆಗಲು ಸಾಧ್ಯ ಅಲ್ವಾ? ನೀರಿನ ಸ್ನಾನ ಪ್ರತಿನಿತ್ಯ ಮಾಡ್ತಿರ್ತಾರೆ, ಮತ್ತೆಯೂ ಪಾವನರಾಗಲಿಲ್ಲ ಅಂದಾಗ ಶಿವತಂದೆಯ ನೆನಪಿನಿಂದ ಪಾವನರಾಗುವಂತಹದ್ದು. ಅದಂತೂ ಮತ್ತೆಯೂ ನೀರಾಗಿದೆ, ಪತಿತ ಪಾವನೆ ಅಂತ ಏನು ತಿಳ್ಕೊಂಡಿದ್ದಾರೆ. ಪತಿತ ಪಾವನ ಶಿವ ತಂದೆ. ಶಿವ ಜಯಂತಿಯು ಭಾರತದಲ್ಲಿಯೇ ಆಗುವುದು ಅಂದಾಗ ಅವಶ್ಯವಾಗಿ ಭಾರತದಲ್ಲಿಯೇ ತಂದೆ ಬರುತ್ತಾರೆ ಪತಿತರನ್ನು ಪಾವನ ದೇವತೆಗಳನ್ನಾಗಿ ಮಾಡಲು. ಬ್ರಹ್ಮರವರ ತನುವಿನಲ್ಲಿ ಬಂದು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ. ಇಲ್ಲಿ ನೀವು ಬಂದಿದ್ದೀರಾ ಪತಿತರಿಂದ ಪಾವನರಾಗಲು. ಹೇಗೆ ನಿಮಗೆ 2 ಭುಜಗಳಿವೆ, ಹಾಗೆ ಅವರಿಗೂ 2 ಭುಜಗಳಿವೆ. ಈ 4 ಅಥವಾ 8 ಭುಜ ಇರುವ ಮನುಷ್ಯರು ಯಾರೂ ಇರುವುದಿಲ್ಲ. ಈ ಅಲಂಕಾರ ಎಲ್ಲ ಕೊಟ್ಟಿದ್ದಾರೆ, ಚತುರ್ಭುಜವನ್ನು ತೋರಿಸಿದ್ದಾರೆ ಪ್ರವೃತ್ತಿಯನ್ನು ತೋರಿಸಲು. ವಿಷ್ಣುಪುರಿ ಲಕ್ಷ್ಮೀನಾರಾಯಣರ ಪುರಿ ಎಂದು ಹೇಳಲಾಗುತ್ತೆ. ವಿಷ್ಣುಪುರಿಗೆ ಲಕ್ಷ್ಮೀನಾರಾಯಣರ ಪುರಿ ಎಂದು ಹೇಳಲಾಗುವುದು. ವೈಷ್ಣವ ಎಂಬ ಅಕ್ಷರವು ವಿಷ್ಣುವಿನಿಂದ ಬಂದಿದೆ. ದೇವತೆಗಳು ವೈಷ್ಣವರಾಗಿದ್ದರು, ವಲ್ಲಭಾಚಾರಿ ವೈಷ್ಣವರಾಗಿದ್ದರು, ವೆಜಿಟೇರಿಯನ್ ಆಗಿದ್ದರು. ಅವರು ನಿರ್ವಿಕಾರಿ ಏನೂ ಇರಲಿಲ್ಲ ಅಲ್ವಾ. ಊಟ ತಮೋ ಪ್ರಧಾನವಾಗಿರುವಂಥ ತಿಂತಿರಲಿಲ್ಲ, ಸಾತ್ವಿಕ ಊಟ ಮಾಡ್ತಿದ್ರು, ಆದರೆ ವಿಕಾರಗಳನ್ನು ಬಿಟ್ಟಿರಲಿಲ್ಲ. ಅವ್ರದ್ದು ಬಹಳ ದೊಡ್ಡ ಅವೇಲಿಯ ಎಲ್ಲ ಇತ್ತು. ವೈಷ್ಣವರ ಅರ್ಥವೇ ಏನು ಇದೆ ಅದನ್ನು ತಿಳ್ಕೊಂಡಿಲ್ಲ. ವೈಷ್ಣವರ ಅರ್ಥವನ್ನೇ ಮನುಷ್ಯರು ತಿಳಿದುಕೊಂಡಿಲ್ಲ. ವಿಷ್ಣುಪುರಿಯಲ್ಲಿ ಇರುವಂತಹವರಿಗೆ ವೈಷ್ಣವರೆಂದು ಹೇಳಲಾಗುವುದು. ವೈಷ್ಣವರೆಂದು ಪವಿತ್ರವಾಗಿರುವಂತಹವರಿಗೆ ಹೇಳಲಾಗುವುದು. ರಾಧಾಕೃಷ್ಣರ ಮಂದಿರವೇ ಬೇರೆ ಇದೆ, ಲಕ್ಷ್ಮೀನಾರಾಯಣರ ಮಂದಿರ ಬೇರೆ ಮಾಡುತ್ತಾರೆ. ಭಾರತವಾಸಿಗಳು ತಿಳಿದುಕೊಂಡೇ ಇಲ್ಲ ಇವರಲ್ಲಿ ಏನು ವ್ಯತ್ಯಾಸ ಇದೆ ಎಂದು. ರಾಧಾಕೃಷ್ಣನೇ ಲಕ್ಷ್ಮೀನಾರಾಯಣ ಆಗುತ್ತಾರೆ, ಇದು ಯಾರಿಗೂ ಗೊತ್ತಿಲ್ಲ. ಅದಾಗಿದೆ ಬಾಲ್ಯತನದ ರೂಪ. ಮತ್ತು ಲಕ್ಷ್ಮೀನಾರಾಯಣ ದೊಡ್ಡವರಾಗಿರುವ ರೂಪ. ಲಕ್ಷ್ಮೀನಾರಾಯಣರ ಬಾಲ್ಯತನದ ಚಿತ್ರ ಯಾವುದೂ ಇಲ್ಲ. ಲಕ್ಷ್ಮೀನಾರಾಯಣರಿಗೆ ಸತ್ಯಯುಗದಲ್ಲಿ, ರಾಧಾಕೃಷ್ಣರಿಗೆ ದ್ವಾಪರದಲ್ಲಿ ತೋರಿಸಿದ್ದಾರೆ. ಈಗ ನೀವು ರಚಯಿತ ತಂದೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಾ. ಬಾಬಾರವರು ವೃಕ್ಷದ ರಹಸ್ಯವನ್ನು ತಿಳಿಸುತ್ತಾರೆ, ಡ್ರಾಮಾದ ರಹಸ್ಯವನ್ನು ತಿಳಿಸುತ್ತಾರೆ.
ವೃಕ್ಷವನ್ನು ನೋಡುವುದರಿಂದ ತಿಳಿದುಕೊಳ್ಳುತ್ತಾರೆ ಶಂಕರಾಚಾರ್ಯರು ಕಲಿಯುಗದಲ್ಲಿ ಬರುತ್ತಾರೆ ಎಂದು. ಸನ್ಯಾಸಿಗಳ ಮನೆತನ ಸತ್ಯಯುಗದಲ್ಲಿ ಇರಲು ಸಾಧ್ಯವಿಲ್ಲ. ಎಲ್ಲರೂ ಭಗವಂತನಿಗೆ ಮಕ್ಕಳು ಅಂದಾಗ ಸ್ವರ್ಗವಾಸಿಗಳಾಗಬೇಕು. ಆದರೆ ಸ್ವರ್ಗವಾಸಿಗಳಂತೂ ಎಲ್ಲರೂ ಆಗುವುದಿಲ್ಲ, ಕೇವಲ ದೇವತೆಗಳೇ ಇರುತ್ತಾರೆ. ಈಗ ನೀವು ಬ್ರಾಹ್ಮಣ ವಂಶದವರಾಗಿದ್ದೀರಾ, ನಂತರ ದೇವತೆಗಳಾಗುತ್ತೀರಾ. ಅವಶ್ಯವಾಗಿ ಪವಿತ್ರರಾಗಿರಬೇಕು. ತಾವು ತಿಳಿದುಕೊಂಡಿದ್ದೀರಾ, ಚಿಕ್ಕವರು ದೊಡ್ಡವರು ಎಲ್ಲರೂ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೇವೆ. ಇಬ್ಬರು ಹೇಳುತ್ತೀರಾ, ಬಾಬಾ ನಾವು ನಿಮ್ಮ ಮಕ್ಕಳು ಬ್ರಾಹ್ಮಣರು ಎಂದು. ಇವರಾಗಿದ್ದರೆ ಬಾಬ್ ದಾದಾ, ಆದಿದೇವ ಬ್ರಹ್ಮ ಮತ್ತು ಶಿವ ತಂದೆ. ನೀವು ತಿಳಿದುಕೊಂಡಿದ್ದೀರಾ, ನಾವು ಬ್ರಹ್ಮ ಬಾಬಾ ಮತ್ತು ಶಿವ ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೇವೆ. ಬಾಬಾ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದಾಗ ಪತಿತರಿಂದ ಪಾವನರಾಗುತ್ತೀರಾ. ನಾವು ಆಸ್ತಿ ಶಿವ ತಂದೆಯಿಂದ ಪಡೆದುಕೊಳ್ಳುತ್ತೇವೆ. ಶಿವ ತಂದೆ ನಮ್ಮ ತಂದೆಯಾಗಿದ್ದಾರೆ, ಪತಿತ ಪಾವನ ಆಗಿದ್ದಾರೆ, ಗುರುವಾಗಿದ್ದಾರೆ. ಈಗ ಇದಾಗಿದೆ ಸಂಗಮ ಯುಗ, ಪತಿತರಿಂದ ಪಾವನರಾಗುವ ಮೇಳವಾಗಿದೆ. ಪತಿತ ಪಾವನನ ಮೂಲಕವೇ ಪಾವನರಾಗುತ್ತೇವೆ. ಸಂಗಮ ಯುಗದಲ್ಲಿ ನದಿಗಳು ಮತ್ತು ಸಾಗರನ ಮೇಳವಾಗುವುದು. ನದಿಗಳ ಮೇಳವಂತೂ ಆಗುವುದಿಲ್ಲ. ಈಗ ಜ್ಞಾನ ಸಾಗರ ಮತ್ತು ನೀವು ಆತ್ಮರ ಮೇಳವಾಗುತ್ತಿದೆ. ನೀವು ಬಂದಿದ್ದೀರಾ ಜ್ಞಾನ ಸಾಗರನ ಬಳಿ. ಜ್ಞಾನ ಗಂಗೆಯರು, ನೀವು ಸಾಗರನಿಂದ ಹೊರಬಂದಿದ್ದೀರಾ. ಜ್ಞಾನ ಸ್ನಾನ ಮಾಡಿಸಿ ಪಾವನರನ್ನಾಗಿ ಮಾಡುತ್ತೀರಾ, ಯೋಗವನ್ನು ಕಲಿಸುತ್ತೀರಾ. ಸಾಗರನ ಪರಿಚಯವನ್ನು ಕೊಟ್ಟು ನೀವು ಇಲ್ಲಿ ಕರೆದುಕೊಂಡು ಬರುತ್ತೀರಾ ಮೇಳದಲ್ಲಿ ಮಧುಬನಕ್ಕೆ. ಈ ಸಮಯದಲ್ಲಿ ನೀವು ಬ್ರಾಹ್ಮಣರಾಗಿದ್ದೀರಾ ಅಂದಾಗ ನಿಮಗೆ 3 ಜನ ತಂದೆಯರಿದ್ದಾರೆ. ಲೌಕಿಕ ತಂದೆಯೂ ಇದ್ದಾರೆ, ಪ್ರಜಾಪಿತ ಬ್ರಹ್ಮರವರು ಇದ್ದಾರೆ, ಶಿವ ತಂದೆಯೂ ಇದ್ದಾರೆ. ಭಕ್ತಿ ಮಾರ್ಗದಲ್ಲಿ 2 ತಂದೆಯರಿರುತ್ತಾರೆ. ಸತ್ಯಯುಗದಲ್ಲಿ ಒಬ್ಬ ತಂದೆ ಇರುತ್ತಾರೆ. ಇದು ತಿಳಿದುಕೊಳ್ಳುವಂತಹ ಮಾತಾಗಿದೆ. ಈಗ ನೀವು ಆತ್ಮ ಹೇಳ್ತೀರಾ, ನನಗಂತೂ ಒಬ್ಬ ಶಿವ ತಂದೆ ಬಿಟ್ಟರೆ ಮತ್ತಾರೂ ಇಲ್ಲ ಎಂದು. ಮಿತ್ರ ಸಂಬಂಧಿಕರಿದ್ದರೂ ಹೇಳ್ತೀರಾ, ನಮಗಂತೂ ಒಬ್ಬ ಶಿವಬಾಬಾ ಇದ್ದಾರೆ ಎಂದು. ಅವರ ನೆನಪಿನಿಂದ ಪತಿತರಿಂದ ಪಾವನ ಆಗ್ತೀವಿ, ಶಿವಬಾಬರವರ ನೆನಪಿನಿಂದ. ಆತ್ಮನಿಗೆ ಗೊತ್ತಿದೆ, ಶಿವ ತಂದೆ ನಮ್ಮ ತಂದೆಯೂ ಆಗಿದ್ದಾರೆ, ಟೀಚರೂ ಆಗಿದ್ದಾರೆ, ಸದ್ಗುರುವೂ ಆಗಿದ್ದಾರೆ. ನಾವು ಆತ್ಮರನ್ನು ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಬ್ರಹ್ಮರವರ ತನುವಿನಲ್ಲಿ ಪ್ರವೇಶ ಮಾಡಿ ಪಾವನ ಮಾಡುತ್ತಾರೆ. ನಿಮ್ಮನ್ನು ಕರೆದುಕೊಂಡು ಹೋಗಲು ನಾನು ಬಂದಿದ್ದೇನೆ ಎಂದು ಹೇಳುತ್ತಾರೆ ಬಾಬರವರು. ನಿಮ್ಮೆಲ್ಲರಿಗೂ ಮೃತ್ಯು ಕೊಡಲು ಬಂದಿದ್ದೇನೆ, ಅಂದರೆ ನರಕವಾಸಿಗಳಿಂದ ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತಿದ್ದೇನೆ ಅಂದಾಗ ತಾವು ಅವಶ್ಯವಾಗಿ ಸಾಯಬೇಕಾಗತ್ತೆ, ಶರೀರ ಬಿಡಬೇಕಾಗತ್ತೆ. ನಿಮ್ಮ ಈ ದೇಹವನ್ನು ಸಹ ಸಮಾಪ್ತಿ ಮಾಡಿಸಿ ಬಾಕಿ ಆತ್ಮರನ್ನು ಕರೆದುಕೊಂಡು ಹೋಗುತ್ತೇನೆ. ತಂದೆ ಹೇಳುತ್ತಾರೆ, ನಿಮಗೆ ಜೀವದಾನ ಕೊಡುತ್ತಿದ್ದೇನೆ. ಇದು ಮಹಾಭಾರತ ಯುದ್ಧವಾಗಿದೆ ಅಲ್ವಾ? ಎಲ್ಲರ ವಿನಾಶವಾಗುವುದು. ಇಲ್ಲವೆಂದರೆ ಹೇಗೆ ಕರೆದುಕೊಂಡು ಹೋಗುವುದು? ಆತ್ಮರನ್ನು ಪವಿತ್ರರನ್ನಾಗಿ ಮಾಡಿ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಅದಂತೂ ಶಾಂತಿಧಾಮವಾಗಿದೆ. ಸತ್ಯಯುಗ ಬರುತ್ತೆ ಅಂದಾಗ ಕಲಿಯುಗ ಅವಶ್ಯವಾಗಿ ವಿನಾಶವಾಗುವುದು. ಅದಕ್ಕಾಗಿಯೇ ಮಹಾಭಾರತ ಯುದ್ಧ ಪ್ರಸಿದ್ಧವಾಗಿದೆ. ಮತ್ತು ಸಂಗಮ ಯುಗದಲ್ಲಿಯೇ ಆಗುವುದು ಈ ಯುದ್ಧವು. ತಾವು ಮನುಷ್ಯರಿಂದ ದೇವತೆಗಳಾಗುತ್ತೀರಾ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಜ್ಞಾನ ಸಾಗರನಲ್ಲಿ ಜ್ಞಾನ ಸ್ನಾನ ಮಾಡಿ ಸ್ವಯಂವನ್ನು ಪಾವನ ಮಾಡಿಕೊಳ್ಳಬೇಕು. ಮಿತ್ರ ಸಂಬಂಧಿಕರ ಜೊತೆ ಇರುತ್ತಿದ್ದರೂ ಬುದ್ಧಿಯಲ್ಲಿರಬೇಕು, ನನಗೆ ಒಬ್ಬ ಶಿವ ತಂದೆಯ ವಿನಃ ಮತ್ಯಾರೂ ಇಲ್ಲ. ಎರಡನೇ ಪಾಯಿಂಟು, ವಿಷ್ಣುಪುರಿಯಲ್ಲಿ ಹೋಗಲು ಪಕ್ಕಾ ವೈಷ್ಣವರು, ಅಂದರೆ ಅರ್ಥ ಪವಿತ್ರರಾಗಬೇಕು. ನರಕದಿಂದ ಬದುಕಿದ್ದಂತೆಯೇ ಸತ್ತು ಬುದ್ಧಿಯೋಗವನ್ನು ಸ್ವರ್ಗದಲ್ಲಿ
ತೊಡಗಿಸಬೇಕು. ವರದಾನ: ಒಂದೇ ಲಗನ್ನು, ಒಂದೇ ಭರವಸೆ, ಏಕರಸ ಅವಸ್ಥೆಯ ಮೂಲಕ ಸದಾ ನಿರ್ವಿಘ್ನರಾಗುವಂತಹ ನಿವಾರಣಾ ಸ್ವರೂಪರಾಗಿರಿ. ಒಂದೇ ಲಗನ್ನು, ಒಂದೇ ಭರವಸೆ, ಏಕರಸ ಅವಸ್ಥೆಯ ಮೂಲಕ ಸದಾ ನಿರ್ವಿಘ್ನರಾಗಿರುವಂತಹ ನಿವಾರಣಾ ಸ್ವರೂಪರಾಗಿರಿ. ವರದಾನದ ವಿಶ್ಲೇಷಣೆ: ಸದಾ ಒಬ್ಬ ತಂದೆಯ ಲಗನ್ನು, ತಂದೆಯ ಕರ್ತವ್ಯದ ಲಗನ್ನಿನಲ್ಲಿ ಆ ರೀತಿ ಮಗ್ನರಾಗಿ ಇರಿ. ಸಂಸಾರದಲ್ಲಿ ಯಾವುದೇ ವಸ್ತು ಅಥವಾ ವ್ಯಕ್ತಿ ಇರಬಹುದು, ಆ ಅನುಭವವೂ ಸಹ ಆಗಬಾರದು. ಆ ರೀತಿ ಒಂದೇ ಲಗನ್ನು, ಒಂದೇ ಭರವಸೆಯಲ್ಲಿ ಏಕರಸ ಅವಸ್ಥೆಯಲ್ಲಿ ಇರುವಂತಹ ಮಕ್ಕಳು ಸದಾ ನಿರ್ವಿಘ್ನರಾಗಿ ಹತ್ತುವ ಕಲೆಯ ಅನುಭವ ಮಾಡುತ್ತಾರೆ. ಅವರು ಕಾರಣವನ್ನು ಪರಿವರ್ತನೆ ಮಾಡಿ ನಿವಾರಣಾ ರೂಪ ಮಾಡುತ್ತಾರೆ. ಕಾರಣವನ್ನು ನೋಡಿ ಬಲಹೀನರಾಗುವುದಿಲ್ಲ, ನಿವಾರಣಾ ಸ್ವರೂಪರಾಗುತ್ತಾರೆ. ಸ್ಲೋಗನ್: ಪ್ರಶಂಸೆಯ ಆಧಾರದ ಮೇಲೆ ಪ್ರಸನ್ನತೆ ಅಲ್ಪಕಾಲಕ್ಕಾಗಿ ಇರುತ್ತೆ. ಅಂದರೆ ಎಲ್ಲಿವರೆಗೂ ಪ್ರಶಂಸೆ ಮಹಿಮೆ ಮಾಡ್ತಿರ್ತಾರೆ ಎಲ್ಲರೂ, ಅಲ್ಲಿವರೆಗೂ ಖುಷಿಯಾಗಿರ್ತೀವಿ, ಆಮೇಲೆ ಆ ಖುಷಿ ಮಾಯ ಆಗತ್ತೆ. ಅದಕ್ಕೆ ಆ ರೀತಿ ಪ್ರಶಂಸೆಯ ಆಧಾರದ ಮೇಲೆ ಪ್ರಸನ್ನರಾಗಿ ಇರಬಾರ್ದು. ಯಾರೂ ಮಹಿಮೆ ಮಾಡಲಿ, ನಿಂದನೆ ಮಾಡಲಿ, ಸ್ತುತಿ ಮಾಡಲಿ, ಏನೂ ಮಾಡಲಿ, ಆದರೆ ನಮ್ಮ ಪ್ರಸನ್ನತೆಯನ್ನು ಎಂದಿಗೂ ಕಳ್ಕೋಬಾರ್ದು. ಪ್ರಶಂಸೆಯ ಆಧಾರದ ಮೇಲೆ ಪ್ರಸನ್ನರಾಗಿದ್ದೀರಾ ಅಂದರೆ ಅದು ಅಲ್ಪಕಾಲಕ್ಕೋಸ್ಕರ ಇರುತ್ತೆ ಅಷ್ಟೇ. ಅವ್ಯಕ್ತ ಇಷಾರೆ: ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿದ್ದು ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಜ್ವಾಲಾ ಸ್ವರೂಪದ ಸ್ಥಿತಿಯ ಅನುಭವ ಮಾಡಲು ನಿರಂತರವಾಗಿ ನೆನಪಿನ ಜ್ವಾಲೆ ಪ್ರಜ್ವಲಿತವಾಗಿರಬೇಕು. ಇದರ ಸಹಜ ವಿಧಿಯಾಗಿದೆ ಸದಾ ತಮ್ಮನ್ನು ತಾವು ಸಾರಥಿ ಮತ್ತು ಸಾಕ್ಷಿ ಎಂದು ತಿಳಿದುಕೊಂಡು ನಡೆಯಿರಿ. ಆತ್ಮ ಈ ರಥದ ಸಾರಥಿಯಾಗಿದೆ. ಈ ಸ್ಮೃತಿ ಸ್ವತಃವಾಗಿ ಈ ದೇಹದಿಂದ ಅಥವಾ ಯಾವುದೇ ಪ್ರಕಾರದ ದೇಹಬಾನದಿಂದ ಭಿನ್ನ ಮಾಡುತ್ತದೆ. ಸ್ವಯಂವನ್ನು ಸಾರಥಿ ಎಂದು ತಿಳಿದುಕೊಳ್ಳುವುದರಿಂದ ಸರ್ವ ಕರ್ಮೇಂದ್ರಿಯಗಳು ತಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಸೂಕ್ಷ್ಮ ಶಕ್ತಿಗಳು, ಮನಸ್ಸು, ಬುದ್ಧಿ, ಸಂಸ್ಕಾರವೂ ಸಹ ಆರ್ಡರ್ ಪ್ರಮಾಣವಾಗಿ ಇರುತ್ತದೆ. ಓಂ ಶಾಂತಿ.